Audio Jungle. ಈಗ ಕೊಚ್ಚಿಯಿಂದ ಇನ್ನೂ ಕೆಳಗೆ ಬಂದಿದ್ದೀವಿ. ಈಗ ಮುನ್ರು ಐಲ್ಯಾಂಡ್ ಸಾಕಾಗಿತ್ತು ತೋರಿಸ್ತಾನೆ ನೋಡಿ. ಇಲ್ಲಿ ದಾರ ಮಾಡ್ತವ್ರೆ, ಮನೆಗಳಿಗೆ ಕಟ್ಟುವಾಗ ಹಗ್ಗ ಯೂಸ್ ಮಾಡ್ತೀವಿ ನೋಡಿ, ಆ ದಾರ ಮಾಡ್ತೀವಿ. ಇವತ್ತು ವ್ಲಾಗ್ ಎಲ್ಲರಿಗೂ ಸುಸ್ವಾಗತ. ಫಸ್ಟು ಕೊಚ್ಚಿ ತೋರಿಸಿದ್ದೀನಿ. ಈಗ ಕೊಚ್ಚಿಯಿಂದ ಇನ್ನೂ ಕೆಳಗೆ ಬಂದಿದ್ದೀವಿ. ಗೂಗಲ್ ಮ್ಯಾಪಲ್ಲಿ ತೋರಿಸ್ತೀನಿ. ಕೊಚ್ಚಿ ಮುಗಿಸ್ಕೊಂಡು ಈಗ ಮುನ್ರು ಐಲ್ಯಾಂಡಿಗೆ ಬಂದಿದ್ದೀವಿ. ಮುನ್ರು ಐಲ್ಯಾಂಡ್ಗೆ. ಈ ಮುನ್ರು ಐಲ್ಯಾಂಡು ಕೋಲಂ ಡಿಸ್ಟ್ರಿಕ್ಕಿಗೆ ಬರುತ್ತೆ. ಅಂದರೆ ಈ ಫುಲ್ ಐಲ್ಯಾಂಡ್ ನೋಡೋಕೆ ಮಾತ್ರ ಸಕ್ಕತ್ತಾಗೈತೆ ಸೀನರೀಸು. ಈಗ ಸನ್ರೈಸ್ ನೋಡೋಕೆ ಹೋಗ್ತಾ ಇದ್ದೀವಿ ಎಲ್ಲ ಫ್ಯಾಮಿಲಿ. ನೋಡೋದ ಲೈಫ್ ಜಾಕೆಟ್ ಎಲ್ಲ ಎತ್ಕೊಂಡು ಒಂದು 6:30 ಆಗುತ್ತೆ. ಅದಕ್ಕೋಸ್ಕರ ಈಗ 5:45 ಹೋದರೆ ಸರಿ ಹೋಗ್ತಾರೆ. ಎಲ್ಲ ಎಷ್ಟು ರಿಸ್ಕ್ ತಗೊಂಡು ಎತ್ತುತ್ತಾ ಇದ್ದೀವಿ ನೋಡೋಕ್ಕೆ. ಬೇಗ ಹತ್ತು ನಾನೊಬ್ಬನೇ. ಫ್ಯಾಮಿಲಿ ಫೋಟೋಶೂಟ್. ಹ್ಯಾಪಿ ಪೊಂಗಲ ಎಲ್ಲರೂ ಹ್ಯಾಪಿ ಪೊಂಗಲ್. ರೆಡಿ 1 2 3 ದೊಡ್ಡಮ್ಮ ಅಲ್ಲೇ ಕಾರಲ್ಲಿ ಐತೆ. ದೊಡ್ಡಮ್ಮ ಕಾರಲ್ಲಿ ಐತೆ. ದೊಡ್ಡಮ್ಮನ ಕಾರಲ್ಲಿ ಐತೆ. ಫ್ರೆಂಡ್ಸ್ ಸಾಕಾಗಿತ್ತು ತೋರಿಸಿದ್ನಲ್ಲ ನಿಮ್ಗೂ. ಐಲ್ಯಾಂಡ್ ಅಪೋಸಿಟಲ್ಲಿ ಒಂದು ಚರ್ಚ್ ಐತೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅದು ಕ್ಲೋಸ್ ಆಗ್ಬಿಟ್ಟೈತೆ, ಮೋಸ್ಟ್ಲಿ ಕ್ಲೋಸ್ ಆಗ್ಬಿಟ್ಟೈತೆ ಹಳೆ ಚರ್ಚು. ಅಯ್ಯಪ್ಪ, ಕೇರಳಲ್ಲಿ ಮಾತ್ರ ಬೇಜಾನ್ ಚರ್ಚ್ ಇದೆ, ಲೆಕ್ಕನೇ ಇಲ್ಲ. ಗಲ್ಲಿಲಿ ನಮ್ಮದು ದೇವಸ್ಥಾನಗಳು ಹೆಂಗಿತ್ತೋ
ನಮ್ಮೂರಲ್ಲೆಲ್ಲ ದೇವಸ್ಥಾನ ಹೆಂಗಾಯಿತು ಅದೇ ಥರ ಇಲ್ಲಿ ಚರ್ಚ್ ಅಂತೂ ತುಂಬ ಐತೆ, ಚೆನ್ನಾಗೈತೆ ದೇವಸ್ಥಾನ. 1878 ಸೆಂಚುರಿ ಇದು ಚರ್ಚ್, ಓಲ್ಡೆಸ್ಟ್ ಚರ್ಚ್. ಮರ ಇರಬೇಕು ಫ್ರೆಂಡ್ಸಲ್ಲಿ, ಘಮ ಘಮ ಅಂತ ಐತೆ ನೋಡಿ ಇಲ್ಲಿ. ಆಗಲೇ ಇಲ್ಲೂ ಶುರು ಸಮಾಧಿ ಐತೆ, ಯಾರ್ದಂತ ಗೊತ್ತಿಲ್ಲ. ಇಲ್ಲಿಯ ಮುಖ್ಯ ಅಧಿಕಾರಿಗಳಾಗಿರ್ತಾರೆ. ಎಲ್ಲ ಹುಡುಕ್ತಾವ್ರೆ. ಓ ಇಲ್ಲಿ ಕಿಟಕಿಯಿಂದನೇ ನೋಡ್ತಾವ್ರೆ. ನೋಡಿ ಬಾಗ್ಲಾಕಿದ್ರು ಹಂಗೂ ಹಿಂಗೂ ಕಿಟಕಿಯಿಂದ ತೋರಿಸಿದ್ದೀನಿ ನಿಮಗೆ. ಅದು ನೀಟಾಗೆ ಕ್ಲೀನಾಗೆ ಕಿಟಕಿಗಳಿಗೆ ಫೋನ್ ಹೋಯ್ತಲ್ಲ, ಆರಾಮಾಗಿ ನೀಟಾಗಿ ವಿಡಿಯೋ ಮಾಡಿಬಿಟ್ಟೆ ಫ್ರೆಂಡ್ಸ್. ನಾನು ಅಂದ್ಕೊಂಡೆ ಅಲ್ಲಿ ಐಲ್ಯಾಂಡ್ ನೋಡಿಕೊಂಡು ಚರ್ಚ್ ನೋಡ್ಕೊಂಡು ಹಂಗೆ ರಿವರ್ಸ್ ಹೋಗ್ಬಿಡುತ್ತೇನೋ ಅಂದ್ಕೊಂಡೆ. ಇಲ್ಲ, ಚರ್ಚ್ ತೋರ್ಸೋಕೆ ಬಂದವ್ರೆ. ಈಗ ಚರ್ಚ್ ನೋಡಿಕೊಂಡು ಮತ್ತೆ ಈಗ ಬೋಟಲ್ಲಿ ಆ ಕಡೆ ದಡಕ್ಕೆ ಹೋಗ್ಬೇಕು. ನೋಡಿ ಇಲ್ಲಿ ದಾರ ಮಾಡ್ತವ್ರೆ. ಮನೆಗಳಿಗೆ ಕಟ್ಟುವಾಗ ಹಗ್ಗ ಯೂಸ್ ಮಾಡ್ತೀವಿ ನೋಡಿ, ಆ ದಾರನ ಮಾಡ್ತಾ ಇರೋದು. ಈ ಥರ ಬರುತ್ತೆ, ಈ ಥರದನ್ನ ಹುಲ್ ಥರ ಬರುತ್ತೆ. ಇದನ್ನು ಇದರಲ್ಲಿ ನಿಲ್ಕೊಂಡು ಒಂದು ದಾರದ ಥರ ಮಾಡ್ಕೋತಾರೆ. ಆ ದಾರನ ನೋಡಿ, ಹಗ್ಗದ ಥರ ಮಾಡೋದು ಇದರಲ್ಲಿ, ಈ ಮಿಷಿನಲ್ಲಿ. ಈ ಥರ ಮಿಷಿನಲ್ಲಿ ಅದನ್ನು ಆ ಥರ ಸೆಟ್ ಮಾಡ್ಕೋತಾರೆ. ನೋಡಿ, ಆ ಥರ ಈ ಥರ ನುಲ್ಕೋತಾರೆ.
ಇದಕ್ಕಿನ್ನೂ ನುಲ್ಲಿ ಇದು ಮಾಡೋದು ನೋಡಿ. ಒಂದೊಂದು ಲೇಯರ್ನ ಜಾಯಿನ್ ಮಾಡೋದು ನೋಡಿ ಈ ಥರ. ಒಂದೊಂದು ಲೇಯರ್ನ ಜಾಯಿನ್ ಮಾಡಿ ಈ ಥರ ಮಾಡ್ತಾರೆ. ಫೈವ್ ಲೇಯರ್ನ ಮಾಡಿ 2-3 ಲೇಯರ್ ಮಾಡ್ಕೊತಾರೆ. ಅದನ್ನು ಈ ಥರ ಮಾಡ್ತಾರೆ ನೋಡಿ. ಈ ಥರ ಇದರಿಂದ ಈ ಥರ ಮಾಡ್ಕೊತಾರೆ ಫಸ್ಟು. ಆಮೇಲೆ ಅದನ್ನ ಈ ಥರ ರಾ ಗುಡ್ಸ್ನ ಫಿನಿಶ್ಡ್ ಗುಡ್ಸ್ ಮಾಡ್ತೀವಿ ನೋಡಿ, ಆ ಥರ. ಇದರಲ್ಲಿ ಈ ಮಿಷಿನಿಂದ 3-4 ಲೇಯರ್ನ ಮಾಡಿಕೊಂಡು ಒಂದೇ ದಾರನ ಮಾಡೋದು. ಈ ಮಿಷಿನ್ ಹಿಡ್ಕೊಂಡು ತಿರುಗಿಸ್ತಾರೆ ಇದನ್ನ ನೋಡಿ. ಫ್ರೆಂಡ್ಸ್, ನಾವು ಅಂಥ ದಾರಗಳನ್ನೆಲ್ಲ ವೇಸ್ಟ್ ಮಾಡ್ತೀವಿ, ಏನೆಷ್ಟು ಈಸಿ ಮಾಡೋದು ಅನ್ಕೋತೀವಿ. ನೋಡಿದ್ನ ತೋರಿಸಿದ್ನಲ್ಲ ಈಗ ತಾನೆ, ಎಷ್ಟು ಕಷ್ಟ ಅದೊಂದು ದಾರಕ್ಕೂ, ಎಷ್ಟು ಕಷ್ಟದಲ್ಲಿ ಅಷ್ಟು ಕಷ್ಟಪಟ್ಟು ಮಾಡಿ ಅದರಿಂದ ಸಂಪಾದನೆ ಮಾಡ್ತಾರೆ. ಅದೇ ಈಗ ತೋರಿಸಿದ್ನಲ್ಲ ಅಂಥದನ್ನು ಅಷ್ಟು ರಾ ಮೆಟೀರಿಯಲ್ನ ತಂದು ಅದನ್ನು ಎಣೆದು ಒಂಥರ ಮಾಡಿ ಒಂದು ಲೇಯರ್ ಥರ ಕ್ರಿಯೇಟ್ ಮಾಡಿ ಅದನ್ನು ಆ ಲೇಯರ್ಸ್ನ ಜಾಯಿನ್ ಮಾಡಿ ಒಂದು ಗಟ್ಟಿ ದಾರ ಮಾಡ್ತಾರೆ. ಆ ದಾರನ ನಾವು ಮನೆಗಿನೇ ಕಟ್ಟೋದಕ್ಕೆ ಮತ್ತು ಬಿಗಿಯಾಗಿ ನಿಂತ್ಕೊಳ್ಳೋದಕ್ಕೆ ನಾವು ಯೂಸ್ ಮಾಡ್ತೀವಿ ನೋಡಿ. ಈ ಊರದೇ ಈಗ ನಾನು ತೋರಿಸಿದ್ದು ಪ್ಲೇಸು. ಈ ಕಡೆ ರೈಲ್ವೆ ಟ್ರ್ಯಾಕ್ ಐತೆ. ಈ ರೈಲ್ವೆ ಟ್ರ್ಯಾಕಿಂದ ಈ ರೈಲ್ವೆ ಟ್ರ್ಯಾಕ್ ದಾಟ್ಕೊಂಡು ಆ ಕಡೆ ಇರೋದು ಲೇಕ್ ಅಂತೇನೆ ಐಲ್ಯಾಂಡು. ಆ ಐಲ್ಯಾಂಡ್ ತೋರಿಸ್ಬಿಟ್ಟು ನಿಮಗೆ ಅದೊಂದು ಶೆಡ್ ಕಾಣ್ತೈತಲ್ಲ, ಆ ಶೆಡ್ಡಲ್ಲಿ ದಾರನ ತಯಾರಿಸ್ತಾರದವರು ಈ ಶೆಡ್ಡಲ್ಲಿ. ಫ್ರೆಂಡ್ಸ್, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಎಲ್ಲ ರೀತಿ ನಾನು ನೋಡಿದ್ದನ್ನ ನಿಮ್ಗೆ ತೋರಿಸಿದ್ದೀನಿ. ಇನ್ನು ನೆಕ್ಸ್ಟ್ ವ್ಲಾಗ್ ಎಲ್ಲಿ ಮಾಡ್ತೀನೋ ಗೊತ್ತಿಲ್ಲ. ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಆಗೋದ. ಇದೇ ರೀತಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ತೀರಿ, ಸಪೋರ್ಟ್ ಮಾಡ್ತೀರಿ. ಬೈ ಬೈ.